ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಾಟಮಿಯಲ್ಲಿ ಬರುವಂತಹ ಅಂಗಾಂಶ ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಜೀವಕೋಶದ ಕುರಿತು ಒಂದು ತರಗತಿಯನ್ನು ಮಾಡಿದ್ದೀನಿ ಅನಾಟಮಿಗೆ ಸಂಬಂಧಪಟ್ಟಿದ್ದು. ಹಾಗೆ ಒಂದು ಕಡೆ ಗ್ರೂಪ್ ಗೇಮ್ಸ್ಗಳು, ಇನ್ನೊಂದು ಕಡೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ, ಇನ್ನೊಂದು ಕಡೆ ಶರೀರ ಒಂದು ಶಿಕ್ಷಣದ ಪರೀಕ್ಷೆಗಳು ಮತ್ತು ಮಾಪನಗಳು, ಹೀಗೆಲ್ಲ ಒಂದು ತರಗತಿಗಳನ್ನು ಮಾಡ್ತಾಯಿದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ. ಇವತ್ತಿನ ತರಗತಿಯಲ್ಲಿ ನಾವು ಅಂಗಾಂಶದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ನಿರ್ದಿಷ್ಟವಾದಂತಹ ಕಾರ್ಯವನ್ನು ನಿರ್ವಹಿಸುವಂತಹ ಏಕರೀತಿಯ ಜೀವಕೋಶಗಳು ಏನಿರ್ತವೆ, ಏಕರೀತಿಯ ಜೀವಕೋಶಗಳಿರ್ತವೆ. ಪರ್ಟಿಕ್ಯುಲರ್ ಆದಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತವೆ. ನಿರ್ದಿಷ್ಟ ಕಾರ್ಯವನ್ನು ಮಾಡುವಂತಹ ಏಕ ರೀತಿಯ ಜೀವಕೋಶಗಳ ಒಂದು ಸಮೂಹಕ್ಕೆ ಏನಂತೀವಿ ಅಂಗಾಂಶ ಅಂತೇಳಿ ಕರಿತೀವಿ, ಟಿಸ್ಸಸ್ ಅಂತೇಳಿ ಕರಿತೀವಿ. ಇದರಲ್ಲಿ ಮುಖ್ಯವಾಗಿ 4 ಪ್ರಕಾರಗಳನ್ನು ನಾವು ನೋಡ್ತೀವಿ. ಒಂದು ಎಪಿಥೆಲ್ ನೋಡಿರಿ, ಒಂದು ಉಪಚರ್ಮ ಅಂಗಾಂಶ, ಇನ್ನೊಂದು ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ, ನರ ಅಂಗಾಂಶ. ಈಗ ಉಪಚರ್ಮ ಅಂಗಾಂಶ ಅಂದರೆ ಇಂಗ್ಲೀಷಲ್ಲಿ ಎಪಿಥೆಲಿಯಲ್ ಟಿಶ್ಯೂಸ್ ಅಂತೇಳಿ ನಾವು ಕರಿತೀವಿ, ಟಿಶ್ಯೂ ಅಂತೇಳಿ ಕರಿತೀವಿ. ಇವುಗಳಲ್ಲಿ ಬೇಸ್ಮೆಂಟ್ ಮೆಮ್ಬ್ರೇನ್ ಎಂಬ ವಿಶಿಷ್ಟ ಪೊರೆಯ ಜೀವಕೋಶಗಳು ಇರುತ್ತವೆ, ಕೂಡಿಕೊಂಡಿರ್ತವೆ ಅಥವಾ ಕೂಡಿಸಲ್ಪಟ್ಟಿರ್ತವೆ. ಉಪಚರ್ಮ ಅಂಗಾಂಶದಲ್ಲಿ ಬೇಸ್ಮೆಂಟ್ ಎಂಬ ಮೆಮ್ಬ್ರೇನ್ ಏನು ಮಾಡ್ತೈತೆ, ವಿಶಿಷ್ಟ ಪೊರೆಯ ಒಂದು ಜೀವಕೋಶಗಳು ಇರ್ತವೆ, ಇಲ್ಲಿ ಕೂಡಿಸಲ್ಪಟ್ಟಿರ್ತವೆ, ಮೆಮ್ಬ್ರೇನಲ್ಲಿ ಕೂಡಿಸಲ್ಪಟ್ಟಿರ್ತವೆ ಅಂತ ಅರ್ಥ. ಸಂರಕ್ಷಣೆ, ಹೀರುವಿಕೆ, ವಿಸರ್ಜಿಸುವಿಕೆ, ಶ್ರಮಿಸುವಿಕೆ. ಸಂರಕ್ಷಣೆ ಮಾಡ್ತೇವೆ, ಹೀರುವಿಕೆ, ವಿಸರ್ಜಿಸುವಿಕೆ, ಶ್ರಮಿಸುವಿಕೆ ಮುಂತಾದ ಕಾರ್ಯಗಳನ್ನು ನಿರ್ವಹಿಸ್ತವೆ ಇವು. ಇದರಲ್ಲಿ ಮುಖ್ಯವಾಗಿ ನಾವು 2 ಪ್ರಕಾರಗಳನ್ನು ನೋಡ್ತೀವಿ. ಒಂದು ಸಾದಾ ಎಪಿಥಿಯಲ್ ಅಂಗಾಂಶ, ಇದರಲ್ಲಿ ಇನ್ನೊಂದು ಸಂಯುಕ್ತ ಎಪಿಥಿಯಲ್ ಅಂಗಾಂಶ. ಈಗ ಸಾದಾ ಎಪಿಥಿಯಲ್ ಅಂಗಾಂಶದಲ್ಲಿ ಮತ್ತೆ ಏನು ಮಾಡ್ತೇವೆ, 4 ಪ್ರಕಾರಗಳು ಬರ್ತವೆ. ಈಗ ಇದರಲ್ಲಿ ಜೀವಕೋಶಗಳ ಒಂದೇ ಪದರು ಇರ್ತವೆ. ಜೀವಕೋಶದಲ್ಲಿ ಒಂದೇ ಪದರ ಇರ್ತದೆ. ಒಂದೇ ಪದರ ಆಧಾರ ಇಟ್ಕೊಂಡು 4 ಭಾಗಗಳನ್ನು ಮಾಡಿದರೆ. ಒಂದು ನೆಲಗಟ್ಟು ಅಂಗಾಂಶ. ಇವು ಹೆಚ್ಚಾಗಿ ಚೌವಮ್ಮನ ಕೋಶ, ಹೃದಯ, ರಕ್ತನಾಳಗಳ ಒಳ ಆವರಣದಲ್ಲಿ ಕಂಡುಬರ್ತವೆ. ಯಾವ ನೆಲಗಟ್ಟು ಅಂಗಾಂಶ, ಹೃದಯ, ರಕ್ತನಾಳ ಒಂದು ಒಳ ಆವರಣದಲ್ಲಿ ಕಂಡುಬರ್ತೈತೆ. ಚೌವಮ್ಮನ ಕೋಶ, ಹೃದಯ, ರಕ್ತನಾಳಗಳ ಒಂದು ಒಳ ಆವರಣದಲ್ಲಿ ಏನು ಮಾಡ್ತೈತೆ, ಈ ಸಾದಾ ಎಪಿಥಿಯಲ್ ಅಂಗಾಂಶದಲ್ಲಿ ಬರುವಂತಹ ನೆಲೆಗಟ್ಟು ಅಂಗಾಂಶ ಕಂಡುಬರ್ತೈತೆ. ಅನಿಲಗಳ ವಿನಿಮಯ ಮತ್ತು ಏನಾಗ್ತದೆ, ಇಲ್ಲಿ ರಕ್ತದಿಂದ ಇತರ ವಸ್ತುಗಳ ಸೋಸುವಿಕೆ ಕಾರ್ಯವನ್ನು ಮಾಡ್ತೇವೆ. ಅನಿಲಗಳ ವಿನಿಮಯ ಮಾಡ್ತೇವೆ, ಅನಿಲ ಕಳಿಸೋದು ತಗೊಳ್ಳೋದು ಮಾಡ್ತೇವೆ. ಹಾಗೆ ರಕ್ತದಿಂದ ಇತರ ವಸ್ತುಗಳು ಸೋಸುವಿಕೆ ಕಾರ್ಯವನ್ನು ಕೂಡ ಈ ನೆಲೆಗಟ್ಟು ಅಂಗಾಂಶ ಮಾಡ್ತದೆ. ಈಗ ಸ್ತಂಭಾಕಾರದ ಎಪಿಥಿಯಲ್ ಅಂಗಾಂಶ. ಇವು ಎತ್ತರಕ್ಕಿಂತ ಏನಾಗ್ತವೆ, ಅಗಲ ಹೆಚ್ಚಾಗಿವೆ. ಇವರ ಎತ್ತರ ಏನಾಗಿದೆ, ಅಗಲಕ್ಕಿಂತ ಹೆಚ್ಚಾಗಿವೆ, ಅಂದರೆ ಹೈಟ್ ಹೆಚ್ಚಿದೆ ಅಂತ ಅರ್ಥ. ಇವು ಹೆಚ್ಚಾಗಿ ಗ್ರಂಥಿಗಳ ಹೊರ ಮಾರ್ಗದ ಹತ್ತಿರ, ಅವು ನೆಲೆಗಟ್ಟು ಅಂಗಾಂಶ ಒಳ ಮಾರ್ಗದಲ್ಲಿ ಕಂಡುಬಂದರೆ ಹೊರ ಮಾರ್ಗದಲ್ಲಿ ಕಂಡುಬರ್ತವೆ. ಪಿತ್ತಾಶಯ, ಜೀರ್ಣೇಂದ್ರಿಯಗಳ ಒಳಭಾಗ, ಮೂತ್ರೇಂದ್ರಿಯಗಳ ಒಳಭಾಗ ಮಗ್ಗಲಿಗೆ ಕಾಣ್ತವೆ. ವಿವಿಧ ವಸ್ತುಗಳ ಹೀರುವಿಕೆ ಮತ್ತು ಶ್ರಮಿಸುವಿಕೆಯಲ್ಲಿ ಏನು ಮಾಡ್ತೇವೆ, ಸಹಾಯ ಮಾಡ್ತೇವೆ. ಘನಾಕಾರದ ಎಪಿಥಿಯಲ್ ಅಂಗಾಂಶ. ಈ ಅಂಗಾಂಶದ ಜೀವಕೋಶಗಳು ಘನಾಕೃತಿಯಾಗಿದ್ದು ಒಂದೇ ಪದರದಿಂದ ಏನಾಗಿವೆ, ಜೋಡಿಸಿಕೊಂಡಿವೆ. ಇವು ಕವಲೊಡೆದ ಶ್ವಾಸನಾಳಗಳು, ಲಾಲಗ್ರಂಥಿ, ಥೈರಾಯ್ಡ್ ಗ್ರಂಥಿಯಲ್ಲಿ ಕಂಡುಬರ್ತವೆ. ಈ ಅಂಗಾಂಶದ ಜೀವಕೋಶಗಳು ಘನಾಕೃತಿಯಾಗಿದ್ದು ಒಂದೇ ಪದರಿನಿಂದ ಏನಾಗಿವೆ, ಜೋಡಿಸಲ್ಪಟ್ಟಿವೆ. ಇವು ಕವಲೊಡೆದ ಶ್ವಾಸನಾಳಗಳು, ಲಾಲಗ್ರಂಥಿ, ಥೈರಾಯ್ಡ್ ಗ್ರಂಥಿಗಳಲ್ಲಿ ಮಾಡ್ತೇವೆ ಕಂಡುಬರ್ತವೆ. ಇವಾಗ ಲೋಮಾಂಗ ಸಹಿತ ಎಪಿಥಿಯಲ್ ಅಂಗಾಂಶ. ಇವುಗಳ ಒಂದು ತುದಿಗೆ ಕೂದಲಿನಂತಹ ಅವಯವಗಳಿರ್ತವೆ. ಲೋಮಾಂಗ ಸಹಿತ ಎಪಿಥಿಯಲ್ ಅಂಗಾಂಶದಲ್ಲಿ ಒಂದು ತುದಿಗೆ ಏನಾಗ್ತವೆ, ಕೂದಲಿನಂತಹ ಅವಯವಗಳಿರ್ತವೆ. ಅವುಗಳನ್ನ ನಾವೇನಂತೀವಿ, ಸಿಲಿಯಾ ಅಂತೇಳಿ ಕರಿತೀವಿ. ಅವುಗಳಿಗೆ ಏನಂತೀವಿ ನಾವು, ಸಿಲಿಯಾ ಅಂತೇಳಿ ಕರಿತೀವಿ. ಇವು ಶ್ವಾಸ ಮಾರ್ಗಗಳಲ್ಲಿ ಧೂಳು ಶ್ಲೇಷ್ಮಗಳನ್ನು ಹೊರಹಾಕುವುದು ಮತ್ತು ಗರ್ಭಾಶಯಕ್ಕೆ ಬರುವಂತಹ ಗರ್ಭನಲಿಕೆಗಳಲ್ಲಿಯೇ ಬೀಜ ಕೋಶಗಳನ್ನು ಮುಂದೂಡುವಂತಹ ಒಂದು ಕಾರ್ಯವನ್ನು ಇವು ಮಾಡ್ತವೆ. ಲೋಮಾಂಗ ಸಹಿತ ಎಪಿಥಿಯಲ್ ಅಂಗಾಂಶ ಏನು ಮಾಡ್ತದೆ ಅಂದರೆ, ಇವುಗಳ ಒಂದು ತುದಿ ಏನಿರ್ತದೆ ಕೂದಲಿನಂತಹ ಅವಯವಗಳಿರ್ತವೆ.
ಅವುಗಳಿಗೆ ನಾವು ಏನಂತೀವಿ ಸಿಲಿಯಾ ಅಂಥೇಳಿ ಕರಿತೀವಿ. ಇವು ಶ್ವಾಸ ಮಾರ್ಗಗಳಲ್ಲಿ ಧೂಳು ಶ್ಲೇಷ್ಮವನ್ನು ಹೊರಹಾಕುವುದು ಮತ್ತು ಗರ್ಭಾಶಯಕ್ಕೆ ಬರುವಂತಹ ಗರ್ಭನಳಿಕೆಯಲ್ಲಿನ ಬೀಜಕೋಶಗಳನ್ನು ಮುಂದೂಡುವಂತಹ ಕಾರ್ಯವನ್ನು ಇವು ಲೋಮಂಗ ಸಹಿತ ಎಪಿಥೇಲಿಯಲ್ ಅಂಗಾಂಶ ಮಾಡ್ತವೆ. ಈಗ ಸಂಯುಕ್ತ ಎಪಿಥೇಲಿಯಲ್ ಅಂಗಾಂಶ. ಈ ಅಂಗಾಂಶದಲ್ಲಿ ಒಂದಕ್ಕೊಂದು ಹೆಚ್ಚು ಜೀವಕೋಶಗಳು ಪದಗಳು ಕಂಡುಬರ್ತವೆ. ಇದರಲ್ಲಿ ಕೂಡ 3 ವಿಧಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಒಂದು ಸ್ಟ್ರಾಟಿಫೈಡ್ ಎಪಿಥೇಲಿಯಲ್ ಅಂಗಾಂಶ, ಟ್ರಾನ್ಸಿಷನಲ್ ಅಂಗಾಂಶ, ಸೆಕ್ರೆಟರಿ ಎಪಿಥೇಲಿಯಲ್ ಅಂಗಾಂಶ. ಸ್ಟ್ರಾಟಿಫೈಡ್ ಎಪಿಥೇಲಿಯಲ್ ಅಂಗಾಂಶ ಅಂದರೆ ಇದಕ್ಕೆ ಅಂಕುರದ ಥರ ಅಂತ ಕರಿತೀವಿ. ಅಂಕುರದ ಥರ ಅಂತ ಕರಿತೀವಿ. ಟ್ರಾನ್ಸಿಷನಲ್ ಅಂಗಾಂಶ ಅಂದರೆ ಇದು 3-4 ಕೋಶಗಳ ಒಂದು ಪದರಗಳಿಂದ ಏನಾಗಿದೆ ರಚಿತವಾಗಿದೆ. ಮೂತ್ರಾಶಯ, ಮೂತ್ರಪಿಂಡ, ಪೆಲ್ವಿಸ್ ಭಾಗ, ಮೂತ್ರದ್ವಾರಗಳಲ್ಲಿ ಏನು ಮಾಡ್ತೈತೆ ಟ್ರಾನ್ಸಿಷನಲ್ ಅಂಗಾಂಶ ಕಂಡುಬರ್ತೈತೆ. ಸೆಕ್ರೆಟರಿ ಎಪಿಥೇಲಿಯಲ್ ಅಂಗಾಂಶ ಅನೇಕ ಪ್ರಕಾರದ ಗ್ರಂಥಿಗಳಿರ್ತವೆ. ಇಲ್ಲಿ ಅವುಗಳಿಗೆ ಗ್ಲ್ಯಾಜುಲರ್ ಎಪಿಥೇಲಿಯಲ್ ಜಾಲ ಅಂತೇಳಿ ಕರಿತೀವಿ. ಇದರಲ್ಲಿ ಗ್ಯಾಬ್ಲೆಟ್ ಎನ್ನುವಂತಹ ಶ್ಲೇಷ್ಮ ಉತ್ಪಾದಕ ಜೀವಕೋಶಗಳಿರ್ತವೆ. ಇವು ಶ್ಲೇಷ್ಮ ರಸವನ್ನು ಏನು ಮಾಡ್ತವೆ ಉತ್ಪತ್ತಿ ಮಾಡ್ತವೆ. ಅನೇಕ ಪ್ರಕಾರದ ಗ್ರಂಥಿಗಳಲ್ಲಿ ಕಂಡುಬರ್ತವೆ. ಇವುಗಳಿಗೆ ಗ್ಲ್ಯಾಜುಲರ್ ಎಪಿಥೇಲಿಯಲ್ ಜಾಲ ಅಂತೇಳಿ ಕರಿತೀವಿ. ಇದರಲ್ಲಿ ಗಾಬ್ಲೆಟ್ ಎನ್ನುವಂತಹ ಶ್ಲೇಷ್ಮ ಉತ್ಪಾದಕ ಜೀವಕೋಶಗಳಿರ್ತವೆ. ಇವು ಶ್ಲೇಷ್ಮ ರಸವನ್ನು ಏನು ಮಾಡ್ತವೆ ಉತ್ಪತ್ತಿ ಮಾಡ್ತವೆ. ಇವಾಗ 2ನೇ ಅಂಗಾಂಶ ಯಾವುದಂದರೆ ಅದು ಸ್ನಾಯು ಅಂಗಾಂಶ. ಇದರಲ್ಲಿ ಮುಖ್ಯವಾಗಿ 3 ಪ್ರಕಾರ ಕಂಡುಬರ್ತವೆ. ಒಂದು ಅನೈಚ್ಛಿಕ ಸ್ನಾಯುಗಳು, ಐಚ್ಛಿಕ ಸ್ನಾಯು ಮತ್ತು ಹೃದಯ ಸ್ನಾಯು. ಹಾಗಾದರೆ ಅನೈಚ್ಛಿಕ ಸ್ನಾಯು ಅಂದ್ರೆ ಇದು ತನ್ನ ಇಚ್ಛೆಯಂತೆ ಏನು ಮಾಡ್ತದೆ ಕೆಲಸ ಮಾಡ್ತದೆ. ಯಾರು ನಮ್ಮ ನಿಯಂತ್ರಣಕ್ಕೆ ಒಳಪಡೋದಿಲ್ಲ. ಇದರ ಉದ್ದ ಎಷ್ಟಂದರೆ 40-50 ಮೈಕ್ರಾನ್ ಇರ್ತೈತೆ. ಈ ಸ್ನಾಯುಗಳಿಗೆ ಪಟ್ಟಿ ರಹಿತ ಅಂದರೆ ಪಟ್ಟಿ ಇರಲ್ಲ. ಇದಕ್ಕೆ ಪಟ್ಟಿ ರಹಿತ ಸ್ನಾಯು ಅಂತೇಳಿ ಅಥವಾ ಮೃದು ಸ್ನಾಯುಗಳು ಅಂತೇಳಿ ಕರಿತೀವಿ. ಅನೈಚ್ಛಿಕ ಸ್ನಾಯುಗಳು ಮೃದು ಸ್ನಾಯು ಅಥವಾ ಪಟ್ಟಿ ರಹಿತ ಸ್ನಾಯು ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ಇದು. ಇವು ರಕ್ತ ಮತ್ತು ರಸವಾಹಿನಿ ಭಿತ್ತಿಗಳಲ್ಲಿ ಏನು ಮಾಡ್ತವೆ ಶ್ವಾಸನಳಿಕೆ, ಅನ್ನನಳಿಕೆ, ಮೂತ್ರೇಂದ್ರಿಯಗಳಿರ್ತವೆ. ಇಲ್ಲಿ ಇದರ ಚಲನೆ ಮನುಷ್ಯನ ಇಚ್ಛೆಗೆ ಒಳಪಟ್ಟಿಲ್ಲ. ಮನುಷ್ಯ ಹೇಳಿದಂಗೆ ಕೇಳೋದಿಲ್ಲ. ಹಾಗಾಗಿ ಇದಕ್ಕೆ ಏನಾದರೂ ಅನೈಚ್ಛಿಕ ಸ್ನಾಯು ಅಂತೇಳಿ ಕರಿತೀವಿ. ಈಗ ಪಟ್ಟೆ ಸಹಿತ ಐಚ್ಛಿಕ ಸ್ನಾಯುಗಳು ಅಥವಾ ರೇಖಾನ್ವಿತ ಸ್ನಾಯುಗಳು ಅಂತ ಕೂಡ ಕರಿತೀವಿ. ಸಾರ್ಕೋಪ್ಲಾಸಮ್ ಎಂಬ ದ್ರವವನ್ನು ಹೊಂದಿದೆ. ಇದು ಯಾವುದು ಐಚ್ಛಿಕ ಸ್ನಾಯು. ಸಾರ್ಕೋಪ್ಲಾಸಮ್ ಎಂಬ ದ್ರವವನ್ನು ಹೊಂದಿದ್ದು ಅದರಲ್ಲಿ ಮಯೋಫಿಬ್ರಿಲ್ಸ್ ಎಂಬ ತಂತುಗಳು ಕಂಡುಬರ್ತವೆ. ಈ ಸ್ನಾಯುಗಳು ಸಾಮಾನ್ಯವಾಗಿ ಮೂಳೆಗಳಿಗೆ ಅಂಟಿಕೊಂಡಿರುವುದರಿಂದ ಕಂಕಾಲ ಸ್ನಾಯುಗಳು ಅಂತೇಳಿ ಕರಿತೀವಿ. ಇವು ವೇಗವಾಗಿ ಸಂಕುಚಿತ ಮತ್ತು ವಿಕಾಸ ಬಲವು ಏನಾಗ್ತವೆ ಸಾಮಾನ್ಯವಾಗಿ ಸಂಕುಚಿತ ಮತ್ತು ವಿಕಾಸಗೊಳ್ತವೆ. ಇದರಿಂದಾಗಿ ಕೈ, ಕಾಲು, ಮುಂಡ, ದವಡೆ, ಕಣ್ಣು, ಗುಡ್ಡೆ ಮುಂತಾದ ಅಂಗಗಳು ತ್ವರಿತವಾಗಿ ಏನು ಮಾಡ್ತವೆ ಚಲಿಸ್ತವೆ. ಇವುಗಳ ಕ್ರಿಯೆಗಳು ನಮ್ಮ ಇಚ್ಛೆಗೆ ಅನುಸಾರವಾಗಿ ನಿಯಂತ್ರಿಸುವುದಾಗಿರುವುದರಿಂದ ಇವಕ್ಕೆ ಐಚ್ಛಿಕ ಸ್ನಾಯು ಅಂತೇಳಿ ಕರಿತೀವಿ. ಹೃದಯದ ಸ್ನಾಯುಗಳು. ಈ ಅಂಗಾಂಶವು ತನ್ನಷ್ಟಕ್ಕೆ ತಾನೇ ಲಯಬದ್ಧವಾಗಿ ಸಂಕುಚಿಸಿ ವಿಕಸಿಸ್ತವೆ. ಇವು ಅನೈಚ್ಛಿಕ ಸ್ನಾಯುಗಳು. ಇವು ಸುಲಭವಾಗಿ ಆಯಾಸಗೊಳ್ಳೋದಿಲ್ಲ. ಇವು ಹೃದಯದಲ್ಲಿರುವುದರಿಂದ ಇವುಗಳಿಗೆ ಹೃದಯ ಸ್ನಾಯುಗಳು ಅಂತ ಕರಿತೀವಿ. ಮನುಷ್ಯನ ಜೀವಿತಾವಧಿಯಲ್ಲಿ ನಿರಂತರ ಹೃದಯ ಬಡಿತಕ್ಕೆ ಏನಾಗ್ತೈತಿ ಈ ಸ್ನಾಯುಗಳು ಕಾರಣವಾಗ್ತವೆ. ಇವನು ಕೂಡ ಒಂದು ಅನೈಚ್ಛಿಕ ಸ್ನಾಯು. ಇವನು ಕೂಡ ನಮ್ಮ ಇಚ್ಛೆಗೆ ಒಳಪಟ್ಟಂಥ ಕೆಲಸ ಮಾಡ್ತಾಯಿರ್ತೇವೆ. 3ನೇದು ಸಂಯೋಜಕ ಅಂಗಾಂಶ. ಈ ಅಂಗಾಂಶದಲ್ಲಿ ವಿಶಿಷ್ಟ ಒಂದು ಜೀವಕೋಶಗಳು, ತಂತುಗಳು ಹಾಗೂ ಮ್ಯಾಟ್ರಿಕ್ಸ್ ಎಂಬಂಥ ವಸ್ತುಗಳನ್ನು ಹೊಂದಿದೆ. ಇದು ಸಂಯೋಜಕ ಅಂಗಾಂಶ. ಈ ಜೀವಕೋಶಗಳಲ್ಲಿ ಫೈಬ್ರೋಬ್ಲಾಸ್ಟ್ ಎಂಬ ಕೋಶಗಳು ಏನು ಮಾಡ್ತವೆ ತಂತುಗಳನ್ನು ಉತ್ಪಾದಿಸುತ್ತವೆ. ಈ ತಂತುಗಳಲ್ಲಿ ಮುಖ್ಯವಾಗಿ ಒಂದು ಪ್ರಕಾರವನ್ನು ನೋಡ್ತೀವಿ. ಒಂದು ಬಿಳಿಯ ತಂತು, ಇನ್ನೊಂದು ಹಳದಿ ತಂತು. ಹಾಗಾದರೆ ಬಿಳಿಯ ತಂತು ಅಂದರೆ ಕೊಲೆಜಿನ್ ಎಂಬ ತಂತುಮಯವಾದಂಥ ಪ್ರೋಟೀನ್ ಇರ್ತದೆ. ಇವು ಎಲ್ಲಿರ್ತವೆ ಅಂದರೆ ಸಿವುಡುಗಳಲ್ಲಿದ್ದು ವಿಶೇಷ ಗಟ್ಟಿತನವನ್ನು ಹೊಂದಿರ್ತವೆ. ಮ್ಯಾಟ್ರಿಕ್ಸ್ ಮೃದುವಾದ ದ್ರವರೂಪ ಕೋಶಾಂತರ. ಇದು ಏನಾಗ್ತೈತೆ ಅಂದರೆ ಎಲ್ಲ ತಂತುಗಳನ್ನು ಒಂದೆಡೆ ಹಿಡಿದಿರ್ತವೆ. ಈ ಅಂಗಾಂಶದಲ್ಲಿ ಮುಖ್ಯವಾಗಿ ವಿವಿಧ 6 ಅಂಶಗಳು ಕಂಡುಬರ್ತವೆ. ಇಲ್ಲಿ ಏರಿಯೋಲರ್ ಅಂಗಾಂಶ. ಇದರಲ್ಲಿ ಮತ್ತು ಪ್ರಕಾರಗಳು ಕಂಡುಬರ್ತವೆ. ಸಂಯೋಜಕ ಅಂಗಾಂಶದಲ್ಲಿ ಏರಿಯೋಲರ್ ಅಂಗಾಂಶ 6 ಕಂಡುಬರ್ತವೆ. ಇದರಲ್ಲಿ ಏರಿಯೋಲರ್ ಅಂಗಾಂಶ. ಈ ಅಂಗಾಂಶವು ಸ್ನಾಯು ಮತ್ತು ನರಗಳ ನಡುವೆ ಇದೆ. ಈ ಅಂಗಾಂಶ ಎಲ್ಲಿದೆ ಸ್ನಾಯು ಮತ್ತು ನರಗಳ ನಡುವೆ ಕಂಡುಬರ್ತೈತೆ. ಮ್ಯಾಟ್ರಿಕ್ಸ್ ದ್ರವವು ಹಳದಿ ಮತ್ತು ಎಲಾಸ್ಟಿಕ್ ತಂತುಗಳು ಮತ್ತು ಬಿಳಿ ಅಥವಾ ಕೊಲೆಜಿನ್ ತಂತುಗಳಲ್ಲಿ ಕಂಡುಬರ್ತವೆ. ವೈಟ್ ಫೈಬ್ರಿಸ್ ಅಂಗಾಂಶ. ಕೊಲೆಜಿನ್ ಎಂಬ ಪ್ರೋಟೀನಿಂದ ಮಾಡಲ್ಪಟ್ಟಿರುತ್ತದೆ. ಇದು
ಎಲ್ಲ ತಂತುಗಳು ಸಿವುಡುಗಳಲ್ಲಿರ್ತವೆ. ಇವು ಟೆಂಡನ್ಸ್, ಲಿಗಮೆಂಟ್ಸ್, ಲಿಬ್ಸ್ ಮುಂತಾದವುಗಳು ಏನು ಮಾಡ್ತವೆ ಕಂಡುಬರ್ತವೆ. ಹಳದಿ ಸ್ಥಿತಿಸ್ಥಾಪಕತ್ವ ಅಂಗಾಂಶ. ಕವಲೊಡೆದ ಹಳದಿ ಬಣ್ಣದ ತಂತುಗಳಿಂದ ಕೂಡಿರ್ತದೆ. ಇದು ಹಳದಿ ಸ್ಥಿತಿಸ್ಥಾಪಕತ್ವ ಅಂಗಾಂಶ. ಇವು ಒಟ್ಟಾಗಿ ಸಿವುಡುಗಳು ಮತ್ತು ಒಂಟಿಯಾಗಿ ಇರ್ತವೆ. ಕವಲೊಡೆದ ಶ್ವಾಸನಾಳ, ಧ್ವನಿಪೆಟ್ಟಿಗೆ, ಶ್ವಾಸಕೋಶಗಳಲ್ಲಿ ಕಂಡುಬರ್ತವೆ. ದೇಹದ ವಿವಿಧ ಭಾಗಗಳ ಬಂಧನ ಅವುಗಳ ಚಲನೆಗೆ ಏನಾಗ್ತವೆ ಸಹಾಯಕ ಆಗ್ತವೆ. ಶ್ವಾಸಕೋಶಗಳು ಈ ಅಂಗಾಂಶವನ್ನು ಹೊಂದಿದ್ದು ಏನಾಗ್ತವೆ ನಿಶ್ವಾಸಕ್ಕೆ ಸಹಕಾರಿಯಾಗಿ ಅಂದರೆ ಉಸಿರನ್ನು ಬಿಡೋದಕ್ಕೆ ಏನಾಗ್ತವೆ ಕಾರಣ ಆಗ್ತವೆ. ಅಡಿಪೋಸ್ ಅಂಗಾಂಶ. ಈ ಕೊಬ್ಬಿನ ಕಣಗಳಿರ್ತದೆ. ಅಡಿಪೋಸ್ ಅಂಗಾಂಶ ಚರ್ಮದ ಕೆಳಗಡೆ ಮಾತ್ರ ಕಂಡುಬರ್ತೈತೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸ್ತೈತೆ. ದೇಹದ ಅಂಗಗಳಿಗೆ ಧಕ್ಕೆಯಾಗದಂತೆ ನೋಡ್ಕೊಳ್ತೈತೆ. ಕೊಬ್ಬಿನ ರೂಪದಲ್ಲಿ ಆಹಾರ ಸಂಗ್ರಹಣೆ ಆಗ್ತೈತೆ. ಕೈಕಾಲುಗಳಿಗೆ ಸರಿಯಾದ ಆಹಾರವನ್ನು ನೀಡ್ತೈತೆ. ಆಹಾರ ಅಭಾವವಾದಾಗ ಆಹಾರವೆಂದು ಏನು ಮಾಡ್ತೈತೆ ಕೊಬ್ಬಿನ ರೂಪದಲ್ಲಿರುವಂಥ ಆಹಾರವನ್ನು ಇದು ಕರಗಿಸ್ಕೊಳ್ತೈತೆ. ಲಿಂಫಾಯ್ಡ್ ಅಂಗಾಂಶ. ಲಿಂಫ್ ಮತ್ತು ಲಿಂಫ್ ಗ್ಲ್ಯಾಂಡ್ಸ್, ಲಿಂಫ್ಯಾಟಿಕ್ ವೆಸಲ್ಸ್ ಹೊಂದಿದೆ. ಇದು ಸಣ್ಣ ಕರಳು, ಲಿಂಫ್ ಗ್ಲ್ಯಾಂಡ್ಸ್ ಮತ್ತು ಪೆರೆಂಜಲ್ ಟಾನ್ಸಿಲ್ಸ್ ಕಂಡುಬರ್ತೈತೆ. ಇಲ್ಲಿ ರೆಟಿಕ್ಯುಲರ್ ಅಂಗಾಂಶ. ಪ್ಲೀಹಾ, ಯಕೃತ್, ಲಿಂಫ್ ಗ್ಲ್ಯಾಂಡ್ಸ್ಗಳಲ್ಲಿ ಕಂಡುಬರ್ತೈತೆ. ಇದು ಬಿಳಿಯ ತಂತುಗಳು ರೆಟಿಕ್ಯೂಲ್ ಎಂಡೋಥೀಲಿಯಲ್ದಿಂದ ರಚಿಸಲ್ಪಟ್ಟಿರ್ತೈತೆ. ಇಷ್ಟೇನಾಯಿತು ಅಂಗಾಂಶಗಳ ವಿಧಗಳು. ಅದರಲ್ಲಿ ಸಬ್ ಪಾಯಿಂಟ್ಸ್ಗಳನ್ನು ನೋಡಿದ್ದೀವಿ. ಮುಖ್ಯವಾಗಿ 4 ಪ್ರಕಾರಗಳು. 4 ಪ್ರಕಾರದಲ್ಲಿ ಬೇರೆ ಬೇರೆ ವಿಧಗಳು ಬರ್ತವೆ. ಉಪಚರ್ಮ ಅಂಗಾಂಶದಲ್ಲಿ 4 ಬಂದವು. ಸ್ನಾಯು ಅಂಗಾಂಶದಲ್ಲಿ ಏನು ಮಾಡಿದ್ವು 3 ಬಂದವು. ಮತ್ತು ನೋಡಿ ಸಂಯೋಜಕ ಅಂಗಾಂಶದಲ್ಲಿ 2 ಒಂದು ಪ್ರಕಾರ ಕಂಡುಬರ್ತವೆ. ಒಂದು ಬಿಳಿಯ ತಂತು. ಇದರಲ್ಲಿ ಮತ್ತೆ 6 ಪ್ರಕಾರಗಳು ಕಂಡುಬರ್ತವೆ. 6 ಅಂಶಗಳು ಕಂಡುಬರ್ತವೆ. ಇಲ್ಲಿ ಇಷ್ಟೇನಾಯಿತು ಅಂಗಾಂಶಗಳ ವಿಧಗಳಾಯಿತು. ಇನ್ನು ನರ ಅಂಗಾಂಶ ಬರಬೇಕು. ನರ ಅಂಗಾಂಶನ ಮುಂದೆ ಕೊಟ್ಟಿದ್ದಾರೆ. ದಾಟ್ಕೊಂಡು ಇದೆಲ್ಲ ನೋಡಿಕೊಂಡು ಮುಂದೆ ಬರ್ತೈತಿ. ಇದರಲ್ಲಿ ಮೃದ್ವಸ್ಥಿ ನೋಡಿರಿ. ಸಂಯೋಜಕ ಅಂಗಾಂಶ ಸಾಕಷ್ಟು ಗಟ್ಟಿಯಾಗಿ ದಟ್ಟವಾಗಿಯೂ ಮತ್ತು ಸ್ಥಿತಿಸ್ಥಾಪಕತೆಯನ್ನು ಹೊಂದಿದೆ. ಬಹಳ ಪ್ರಮಾಣದಲ್ಲಿ ಮ್ಯಾಟ್ರಿಕ್ಸ್ ದ್ರವವನ್ನು ಹೊಂದಿದ್ದು ಅದರಲ್ಲಿ 3 ಪ್ರಕಾರ ನೋಡ್ತೀವಿ. ಒಂದು ಹಯಾಲಿನ್ ಮೃದ್ವಸ್ಥಿ. ಜೀವಕೋಶಗಳು 2 ಅಥವಾ 4 ಗುಂಪುಗಳು ಇರ್ತವೆ. ಇಲ್ಲಿ ಉದ್ದ ಎಲುಬಿನ ತುದಿಗಳಲ್ಲಿ, ಪಕ್ಕೆಲುಬುಗಳ ತುದಿಯಲ್ಲಿ, ಮೂಗಿನಲ್ಲಿ, ಧ್ವನಿಪೆಟ್ಟಿಗೆಯಲ್ಲಿ, ಶ್ವಾಸನಾಳಿಕೆಯಲ್ಲಿ ಈ ಒಂದು ಹಯಾಲಿನ್ ಕಂಡುಬರ್ತೈತೆ. ಗೋಲಾಕಾರದ ಅಂಚುಗಳುಳ್ಳ ದೊಡ್ಡದಾದ ಜೀವಕೋಶಗಳನ್ನು ಹೊಂದಿದೆ. ಇದು ಯಾವುದು ಹಯಾಲಿನ್ ಮೃದ್ವಸ್ಥಿ. ಜಿಗುಟಾದ ಮ್ಯಾಟ್ರಿಕ್ಸ್ ದ್ರವವನ್ನು ಕೊಲ್ಯಾಜಿನ್ ಎಂಬ ಎಳೆಹುಳುವಿನಂತೆ ದಟ್ಟವಾಗಿ ಹರಡಿರ್ತವೆ. ಫೈಬ್ರಸ್ ಮೃದ್ವಸ್ಥಿ. ಗಟ್ಟಿಯಾಗಿದ್ದು ಭಾರವು ಬೀಳುವ ಒಂದು ಭಾಗಗಳಲ್ಲಿ ಕಂಡುಬರ್ತೈತೆ. ಇದು ಸಂದು ಹೊರಳುಗಳು, ಬೆನ್ನು ಮಣಿಗಳ ನಡುವಿನ ಡಿಸ್ಕ್ಗಳಲ್ಲಿ ಇದು ಕಂಡುಬರ್ತೈತೆ. ಸ್ಥಿತಿಸ್ಥಾಪಕತ್ವ ಮೃದ್ವಸ್ಥಿ. ಕಿವಿ, ಎಪಿಗ್ಲಾಟಿಸ್, ಯೂಸ್ಟೇಕಿಯನ್ ನಾಳಗಳಲ್ಲಿ ಕಂಡುಬರ್ತೈತೆ. ಇದರಲ್ಲಿ ಹಳದಿ ಬಣ್ಣದ ಸ್ಥಿತಿಸ್ಥಾಪಕತ್ವ ಗುಣಗಳು ಕೂಡ ಕಂಡುಬರ್ತವೆ. ಇವಾಗ ಬ್ಲಡ್ ದ್ರವ ರೂಪದ ಸಂಯೋಜಕ ಅಂಗಾಂಶ. ಇದು ಪ್ಲಾಸ್ಮಾ ರೂಪದಲ್ಲಿ ಕಂಡುಬರ್ತೈತೆ. ಪ್ಲಾಸ್ಮಾ ಎಂಬ ದ್ರವವನ್ನು ಹೊಂದಿದ್ದು ಕೆಂಪು ರಕ್ತ ಕಣ ಮತ್ತು ಬಿಳಿ ರಕ್ತ ಕಣ, ಪ್ಲೇಟ್ಲೆಟ್ಸ್, ಕಿರುತಟ್ಟೆಗಳು ಹೊಂದಿದೆ. ಇವಾಗ ನರ ಅಂಗಾಂಶ. ರಕ್ತದ ಬಗ್ಗೆ ಡಾಕ್ಟರ್ ಮುಂದಾಗಿ ಬರ್ತಾ ಟಾಪಿಕ್ ಇದೆ ಅದರದ್ದು ಅವಾಗ ಹೇಳ್ತೀನಿ. ನರ ಅಂಗಾಂಶ ಅಂದರೆ ಸಂದೇಶಗಳನ್ನು ಸ್ವೀಕರಿಸಿ ದೇಹದ ಭಾಗಗಳಿಂದ ಅಥವಾ ಪಂಚೇಂದ್ರಿಯಗಳಿಂದ ಏನಾಗ್ತದೆ ಸಂದೇಶವನ್ನು ಸ್ವೀಕರಿಸಿ ದೇಹದ ಇತರ ಭಾಗಗಳಿಗೆ ಏನು ಮಾಡ್ತದೆ ಕಾರ್ಯನಿರ್ವಹಣೆ ಮಾಡಲು ಸಂದೇಶವನ್ನು ಕಳಿಸ್ತೈತೆ. ನರ ಅಂಗಾಂಶದ ಇದು ಜ್ಞಾನಕೋಶ ಅಥವಾ ಜ್ಞಾನತಂತುಗಳನ್ನು ಹೊಂದಿದೆ. ನ್ಯೂರೋಗ್ಲಿಯಾ ಎನ್ನುವಂತಹ ವಿಶಿಷ್ಟ ಸಂಯುಕ್ತ ಜಾಲವು ಇಲ್ಲಿ ಕಂಡುಬರ್ತೈತೆ. ಇದರಲ್ಲಿ ನ್ಯೂರಾನ್ ಜ್ಞಾನಕೋಶ ಇದೆ. ಇದು ನರೆ ಬಣ್ಣದ ವಸ್ತುವಿನಿಂದ ರಚಿತವಾಗಿದೆ. ಇದು ನರ ಅಂಗಾಂಶದ ರಚನೆ ಮತ್ತು ಕಾರ್ಯದ ಘಟಕವಾಗಿದೆ. ದೊಡ್ಡದಾದ ಕೋಶ ಕೇಂದ್ರವನ್ನು ಹೊಂದಿದ್ದು ಇದರಲ್ಲಿ ಕ್ರೊಮ್ಯಾಟಿನ್ ಕಡಿಮೆ ಇದ್ದು ಕ್ರೋಮೋಸೋಮ್ಸ್ಗಳಿರುವುದಿಲ್ಲ. ಇದರಲ್ಲಿ ತಂತುಮಯವಾದಂಥ 2 ಶಾಖೆಗಳು ಕಂಡುಬರ್ತವೆ. ಒಂದು ಡೆಂಡ್ರಾನ್, ಇನ್ನೊಂದು ಆಕ್ಸಾನ್. ಡೆಂಡ್ರಾನ್ನ ಶಾಖೆಗೆ ಸಂಯೋಗವಾಗಿರ್ತೈತೆ. ಇದು ಇದರ ಪ್ರಮುಖ ಕಾರ್ಯ ಏನಂದರೆ ಬೇರೆ ಕಡೆಯಿಂದ ಬಂದಂತಹ ಸಂದೇಶವನ್ನು ನ್ಯೂರಾನಿನ ಮೂಲಕ ಶರೀರದ ನಿಮಗೆ ಏನು ಮಾಡ್ತೈತೆ ಕಳಿಸ್ತೈತೆ. ಆಕ್ಸಾನ್ ಉದ್ದವಾದಂತಹ ಶಾಖೆಯಾಗಿದ್ದು ನ್ಯೂರಾನಿನ ಮೂಲಕ ಬಂದಂತಹ ಪ್ರೇರಣೆಯನ್ನು ಡೆಂಡ್ರಾನ್ಗೆ ಕಳಿಸ್ತಾನೆ. ಜ್ಞಾನ ಮತ್ತು ಕ್ರಿಯಾವಾಹಕಗಳಾಗಿ ಏನು ಮಾಡ್ತವೆ ಕಾರ್ಯವನ್ನು ನಿರ್ವಹಿಸ್ತೇವೆ.
ಅನೇಕ ನರಕೋಶದ ಕೋಶ ಕಾರ್ಯಗಳು ಒಟ್ಟಾಗಿ ಸಂಗ್ರಹವಾಗ್ತವೆ, ಗ್ಯಾಂಗ್ಲಿಯವಾಗಿರ್ತವೆ. ನೋಡಿರಿ, ಅನೇಕ ನರಕೋಶದ ಕೋಶ ಕಾರ್ಯಗಳು ಒಟ್ಟಾಗಿ ಸಂಗ್ರಹವಾಗಿ ಗ್ಯಾಂಗ್ಲಿಯವಾಗ್ತೈತಿ. ನರ ಅಂಗಾಂಶವು ಗ್ಯಾಂಗ್ಲಿಯಗಳು ಮತ್ತು ನರಗಳಿಂದ ಏನಾಗಿರ್ತೈತಿ, ಕೂಡಿರ್ತೈತಿ. ಇಷ್ಟೇನಾಯಿತು ನರ ಅಂಗಾಂಶದ ಬಗ್ಗೆ ತಿಳ್ಕೊಂಡಿವಿ. ಟೋಟಲಾಗಿ 4 ಅಂಗಾಂಶಗಳನ್ನ ನೋಡ್ತೀವಿ ನಾವು. ಒಂದು ಉಪಚರ್ಮ ಅಂಗಾಂಶ, ಇನ್ನೊಂದು ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ, ನರ ಅಂಗಾಂಶ. ಉಪಚರ್ಮ, ಸ್ನಾಯು, ಸಂಯೋಜಕ, ನರ ಅಂಗಾಂಶ, ಅದರಲ್ಲಿ ಮತ್ತೆ ಉಪವಿಭಾಗಗಳು ಬರ್ತವೆ. ಇಲ್ಲಿಗೆ ಏನಾಯಿತು ಅಂಗಾಂಶ ಟಾಪಿಕ್ಕು ಮುಗಿತು. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ, ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.